1 2 3 ಯಾವಾಗಲೂ ತಮ್ಮ ಅಂತಾನೆ ಅನ್ಕೊಂಡು ಬಂದಿದ್ದೀರಾ ನನ್ನ ಜೀವನದ ಒಳಗೆ. ಅವರೆಲ್ಲರಿಗೂ ಧನ್ಯವಾದಗಳು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಈಸಿ ಆಗುತ್ತೆ ಚಂದನ ಕಂಟೆಂಟ್. ನಾನು ಹೆಂಗೆ ಕೂರ್ತೀನಿ ಅನ್ನೋದೊಂದು ಕಂಟೆಂಟ್. ಹೇಳು ಚಂದನ ಕಂಟೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಎನಿಥಿಂಗ್ ಜನರಿಕ್ ಥಿಂಗ್. ನಾನು ಹೆಂಗೆ ಕಣ್ಮುಚ್ಕೋತೀನಿ, ನಾನು ಹೆಂಗೆ ಕೂತ್ಕೋತೀನಿ, ಚಕ್ರ ಮಟ್ಲೆ ಹಾಕೊಂಡು ಕೂರ್ಬೇಕು. ದಿಸ್ ಈಸ್ ಕಂಫರ್ಟ್. But I love watching Chandana's reels and vlogs. Please do like, share and comment. Thank you. ಏನು ಗೊತ್ತಾ, ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಡೇ ಗೈಸ್. ಮಳೆ ಬರ್ತಿದೆ. ನಮ್ಮ ಎತ್ತಿಗೆ ಡೇ ದಿನಾನು ಫುಲ್ ಮಳೆ ಬರ್ತಾ ಇತ್ತು. ಫುಲ್ ಇವಾಗ ಎಲ್ಲರಿಗೂ ಡಿಪಾರ್ಟ್ಮೆಂಟ್ ವೈಸ್ ಸರ್ಟಿಫಿಕೇಟ್ಸ್ ಕೊಡ್ತಿದ್ದಾರೆ. ಸೊ ನಾವು ಆಚೆ ಬಂದು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹಾಯ್ ಹಾಯ್ ಹಲೋ. ಸೊ ಎಲ್ಲೇ ಏನು ಗೊತ್ತಾ, ನನಗೆ ಫಸ್ಟ್ ಡೇ ಕಾಲೇಜಿಗೆ ಬಂದಿದ್ದು ನೆನಪಾಗ್ತಿದೆ. ನಾನು ಫಸ್ಟ್ ಡೇ ಕಾಲೇಜಿಗೆ ಬಂದಿದ್ದು ಫುಲ್ ಅವತ್ತೇನಂದರೆ ನಾನು KSRTC ಬಸ್ಸಲ್ಲಿ ಬಂದೆ. ಅವತ್ತು ಕಂಡಕ್ಟ್ರೂ ಲಿಟ್ರಲಿ ಗೊತ್ತಾ, ಅವತ್ತು ಕಂಡಕ್ಟ್ರೂ ಡ್ರೈವರು ಅವರು ಇಬ್ಬರು ಒಂದೇ. ಹಂಗೆ ಮಾಡಿ 9 o'clock ಇರೋ ಕ್ಲಾಸ್ಗೆ ನಾನೊಂದು 9:45 ಹಂಗೆ ಬಂದೆ. ನಾನು ಬಂದಿದ ತಕ್ಷಣ ಮ್ಯಾಮ್ ಇದ್ದರು. ಆ್ಯಕ್ಚುಲಿ ಹೋಗ್ಬೇಕಾ ಒಳಗಡೆ, ಫುಲ್ ಭಯ ನನಗೆ. ಫುಲ್ ಹೊಸ ಜನ, ಫುಲ್ ಹೊಸ ಕಾಲೇಜ್, ಹಂಗಾಗ್ಬಿಟ್ಟಿತ್ತು ನನಗೆ. ಆಮೇಲೆ ಬಂದೆ, ಮ್ಯಾಮ್ ಬಂದು ಡೋರ್ವರೆಗೂ ಬಂದು ವಾಪಸ್ ಬಂದೆ. ಹಾಯ್ ಬಂದು ಡೋರ್ವರೆಗೂ ಬಂದು ವಾಪಸ್ ಬಂದೆ. ಅದು ನೆನಪಾಗ್ತಿದೆ ನನಗೆ ಇವತ್ತು. ಏನಂದರೆ ಫಸ್ಟ್ ನನ್ನ ನೋಡಿದಾಗ ನಿಂಗೆ ಏನು ಅನಿಸ್ತು? ಫಸ್ಟ್ ನಿನ್ನ ನೋಡಿದಾಗ ಯು ಜಾಯ್ನ್ ಇನ್ ಸೆಕೆಂಡ್ ಇಯರ್ ಅಲ್ವಾ, ಥರ್ಡ್ ಸೆಮ್. ಸೊ ಓನ್ಲಿ ಯು ಆರ್ ದ ಓನ್ಲಿ ಗರ್ಲ್ ವಿತ್ ಫುಲ್ ಲಾಟ್ ಆಫ್ ಡಿಪ್ಲೊಮೊ ಬಾಯ್ಸ್, ರೈಟ್? ಐ ವಾಸ್ ಲೈಕ್, ನಾನು ಇವ್ರ ಪೊಸಿಷನಲ್ಲಿ ಇದ್ರೆ ಐ ವುಡ್ ರನ್ ಔಟ್ ಆಫ್ ಕಾಲೇಜ್. ಒಂದು ಹುಡುಗಿನೂ ಇಲ್ಲ, ಎಲ್ಲರೂ ಹುಡುಗರೇ ಇದ್ದಾರೆ ಅಂತ ಫಸ್ಟ್ ಅನ್ಕೊಂಡೆ. ಅದಾದಮೇಲೆ ನಿನ್ನ ಹತ್ರ ಕ್ಲೋಸ್ ಆಗಿದ್ದು ಮೋರ್. ಮುಂಚೆನೂ ಫ್ರೆಂಡ್ಸ್ ಇದೆ, ಬಟ್ ನಾವು ಪಾಂಡಿಚೇರಿ ಟ್ರಿಪ್ ಹೋದಾಗ ತುಂಬ ಕ್ಲೋಸ್ ಆಗಿಬಿಟ್ವಿ. ಆಗ್ಲಿಂದ ಕ್ಯೂಟಿ. ನನಗೆ ಇವಳಿಗೆ ಅಷ್ಟು ಚೆನ್ನಾಗಿ, ಅಷ್ಟು ಸ್ಪಷ್ಟವಾಗಿ ಕನ್ನಡ ಬರಲ್ಲ. ಸೊ ಅದು ಕ್ಯೂಟ್ ಅನಿಸುತ್ತೆ. ಹಾಂ, ಶೀಸ್ ಕನ್ನಡತಿ ಓನ್ಲಿ. ಈ ಕ್ವೆಶನ್ ನಾನು ಎಲ್ಲರಿಗೂ ಕೇಳ್ತೇನೆ. ಸೊ ಈ ವ್ಲಾಗ್ ಅದೇ ಆಗಿರುತ್ತೆ. ಮಾಡ್ಕೊಡ್ಬೇಡ ನೀನು 10 ಸೆಕೆಂಡ್ ಆಫ್ ಮಾಡಂಗೆ ಇಟ್ಬಿಡು. ನಂಗೆ ಹಂಗೆ ಹೋಗಿ ನೀನು ಮಾಡೋ ಸುಮ್ಮನೆ. ಈಗ ನಾನೇ ಹೊಡೆದು ಕಳಿಸ್ತೀನಿ. ಓಕೆ ತಡಿಯೋ, ತಡಿಯೋ ದೇವಾ, ವಿಡಿಯೋ ಆನ್ ಮಾಡೋ. ಬೇಗ ವಿಡಿಯೋ ಆನ್. ಆಲ್ರೆಡಿ ಆನ್ ಇದೆ. ನೀನು ಎಡಿಟಿಂಗ್ ಮಾಡ್ತಾರೆ. ಆಯ್ತು, ನಿಲ್ಕೋ ಒಂದು ನಿಮಿಷ. ಕ್ಯಾಮ್ರಾ ಹತ್ರ ಸ್ಟೋರೇಜ್ ಇಲ್ಲ. ರೆಡಿ? ನೀನು ಇನ್ನ ದೂರ ಹೋಗ್ಬಿಡು. ನೀನು ಮಾಡಿ ಬನ್ನಿ, ನಾನು ಪಕ್ಕ ಬನ್ನಿ. ಆಯ್ತಾ? ಸ್ಟಾರ್ಟ್. ಬನ್ನಿ. ಒಂದು ನಿಮಿಷ ಬರ್ತೀನಿ. ಒಂದು ನಿಮಿಷ. ನಂಗೆ ಗೊತ್ತು, ನೀನು ಇಟ್ಕೊಂಡಿಡಕ್ಕೇನು. ರೆಡಿನಾ? ರೆಡಿ ಸ್ಟಿಕ್ಕರ್ ಆಗೋ ಇಟ್ಕೊಂಡು ಅಣ್ಣ. 3 2 1 ಆಕ್ಷನ್. ಕ್ವಶನ್ ಏನು? ನಾನು ಫಸ್ಟ್ ನೋಡಿದಾಗ ನಿಂಗೆ ಏನು ಅನಿಸ್ತು? ನಾನು ಲ್ಯಾಟ್ರಲ್ ಎಂಟ್ರಿಯಿಂದ ಬಂದಾಗ ಹೆವಿ ಆಟಿಟ್ಯೂಡ್ ಇದೆ, ಯಾರ ಜೊತೆನೂ ಮಾತಾಡಲ್ಲ, ಒಬ್ಬೊಬ್ಳೆ ಓಡಾಡ್ತಾಳೆ, ಹಂಗೆ ಅನ್ಸಿದ್ದು ನನಗಂತೂ. ಪಕ್ಕ ಹಂಗೆ ಸೀರಿಯಸ್ಲಿ ನಿಜವಾಗ್ಲೂ. ಆಮೇಲೆ ಸರಿ ಆಯ್ತು, ನಾನು ಫ್ರೆಂಡ್ ಆದ್ಮೇಲೆ ವಿಡಿಯೋ ಮಾಡು ಪ್ಲೀಸ್. 1 2 3 1 2 3 ಓಕೆ ಹೇಳು. ಆಮೇಲೆ ಏನು ಅನಿಸ್ತು? ಆಮೇಲೆ ಹಂಗೆ ಇತ್ತು. ಆಮೇಲೆ ಗೊತ್ತಾಗಿದ್ದು ಯಾವಾಗ
ಇಲ್ಲ ಸಪ್ತರಂಗಲ್ಲಿ ಆಮೇಲೆ ನೋಡಿದೆ, ಸಪ್ತರಂಗಲ್ಲಿ ಸ್ವಲ್ಪ ಕೋತಿ ಥರ ಆಡ್ತಾ ಇದ್ದೆ. ಅವಾಗ ಗೊತ್ತಾಯ್ತು ಇಲ್ಲ ಹೇಳು ಓಕೆ ಇದ್ದಾಳಲ್ಲ ಪರವಾಗಿಲ್ಲ ಅಂತ. ಆಮೇಲೆ ಏನೋ ಒಳ್ಳೆಯೊಳಾಗುತ್ತೆ, ಆದರೂ ಅಷ್ಟೊಂದು ಒಳ್ಳೆಯವಳಲ್ಲ ಸಾಕು. ಇವ್ರು ನನ್ನ ಡಿಪ್ ಅಂತ ಕರೀತಾರೆ. ಯಾಕೆ? ಹಲೋ, ಡಿಪ್ಲೊಮಾ ಸೇವ್ ಮಾಡಿದ್ದು ಡಿಪ್ ಅಂತಾನೆ. ನಾನು ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್, ಸೊ ನನ್ನ ಡಿಪ್ ಅಂತ ಕರೀತಾರೆ. ಓಕೆ, ಇದು ನನ್ನ ಬ್ಲಾಗ್. ನೀವು ಬರ್ತೀರಾ ಫ್ಯೂಚರಲ್ಲಿ ನನ್ನ ಬ್ಲಾಗಲ್ಲಿ? ಒಂದು ಕ್ವಶನ್ ಇದೆ ಆಯ್ತಾ? ಹಾಂ. ಏನಂದರೆ ನನ್ನ ಲ್ಯಾಟ್ರಲ್ ಎಂಟ್ರಿ ಅಲ್ಲಿ ಬಂದಿದ್ದಲ್ವಾ, ಸೊ ನನ್ನ ಫಸ್ಟ್ ನೋಡಿದಾಗ ನಿಂಗೆ ಏನು ಅನಿಸ್ತು? ಕೆಟ್ಟ ಹುಡುಗಿ. ಇಲ್ಲ, ನಾನು ಫಸ್ಟ್ ಟೈಮ್ ನೋಡಿದಾಗ ನೀನು ಸೀರಿಯಸ್, ದಿಸ್ ಇಸ್ ಬ್ಲಾಗ್ ಸೀರಿಯಸ್. ನಾನು ಫಸ್ಟ್ ಟೈಮ್ ನೋಡಿದಾಗ ನೀನು ಲೈಕ್ ಬೇರೆ ರೂಮಲ್ಲಿ ಇದ್ರಿ, ನಾವೆಲ್ಲ ಬೇರೆ ರೂಮ್ಸಲ್ಲಿ ಇದ್ವಿ. ಅಲ್ಲಿ ಲೈಕ್ ಮೋಸ್ಟ್ ಆಫ್ ದಮ್ ಡಿಪ್ಲೊಮಾ ಬಾಯ್ಸೇ ಬಂದಿದ್ದು, ನೀನು ಒಬ್ಬಳೇ ಕರೆದಿದ್ದು. ಲೈಕ್ ನೀನು ಆವಾಗ ಫುಲ್ ಸೈಲೆಂಟ್ ಆಗಿದ್ದೆ. ಲೈಕ್ ಐ ಫೆಲ್ಟ್ ಲೈಕ್ ಇವಳು ಹೆಂಗಿದ್ದಾಳೆ ಇಷ್ಟೊಂದು ಜನದ ಬಾಯ್ಸ್ ಮಧ್ಯೆ ಒಬ್ಬಳೇ ಇದ್ದಾಳೆ ಪಾಪ. ಐ ಫೆಲ್ಟ್ ಬೆಸ್ಟ್ ಸ್ಟೂಡೆಂಟ್. ಥ್ಯಾಂಕ್ ಯು. ಓಕೆ, ಆಮೇಲೆ ಫ್ರೆಂಡ್ ಆದಮೇಲೆ? ಆಮೇಲೆ ಫ್ರೆಂಡ್ ಆದಮೇಲೆ ಲೈಕ್ ಇವಳು ಫುಲ್ಲು ಲೈಕ್ ಅಂದರೆ ಬಿಂದಾಸ್ ಟೈಪ್ ಗರ್ಲ್ ಅಂತ ಅನ್ನಿಸ್ತು. ಆಮೇಲೆ ಫುಲ್ ಎಂಜಾಯಿಂಗ್ ಗರ್ಲ್ ಅನ್ನಿಸ್ತು. ಅವ್ರು ಹೇಳ್ತಿದ್ದೆ ನನಗೆ ಫಸ್ಟ್ ಆ್ಯಟಿಟ್ಯೂಡ್ ಇದೆ ಫುಲ್ ಅಂತ ನನಗೆ ಅನ್ಸಿತ್ತು. ಹಂಗೆ ಇಲ್ಲ ಇಲ್ಲ ಇಲ್ಲ, ಅವಳಿಗೆ ಆ್ಯಟಿಟ್ಯೂಡ್ ಇಲ್ಲ. ಮನೋಜ್ ಫಸ್ಟ್ ಹಂಗೆ ಅನ್ಸಿತ್ತಂತೆ ನಂಗೆ ಫುಲ್ ಆ್ಯಟಿಟ್ಯೂಡ್ ಅನ್ನೋ ಥರ. ಊಟ ಜಾಮೂನ್, ಜಿಲೇಬಿ, ಮೊಸರನ್ನ, ಅದು ಏನೇನೋ ಮಾಡಿದ್ದಾರೆ ಎಷ್ಟು ಮಾಡೋಣ. ಏನು ಚೆನ್ನಾಗಿದೆ? ನಾನು ಎತ್ಕೊಂಡೇ ಹೋಗೋದು ಇವತ್ತು. ಇನ್ನೊಂದು ಹಾಕ್ಸ್ಕೊಂಡ್ ಹೋಗ್ರಿ, ಪರವಾಗಿಲ್ಲ. ನನ್ನ ಹೆಸರು ಹೇಳಿ ಕೊಡ್ತಾರೆ. ಗೈಸ್ ಕೇಳಿಸ್ತಿದ್ಯಾ ವಾಯ್ಸ್? ಹಾಯ್ ಮಾಡಿ. ಸ್ನೇಹ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಿರುತ್ತೆ ಸ್ನೇಹ. ನೋಡಿ ನೋಡಿ ಗೈಸ್, ಇಲ್ಲ ಹೆಂಗ್ ಬಾರಿಸ್ತಾ ಇದ್ದಾರೆ. ಬೇರೆ ಇದೆ ನೋಡಿ 52. ಅಲ್ಲೊಂದಿತ್ತು ದೇವ ಟೈಟ್ ಆಯ್ತಾನ ಇದು. ಗೈಸ್ ಫೈನಲಿ ಐ ಆಮ್ ಗ್ರಾಜುಯೇಟೆಡ್. ಅದನ್ನ ಹಾಕದೇ ಇರು, ಅವಾಗ ನಾನು ನಿಂಗೆ ತೋರಿಸ್ತೀನಿ. ಎಲ್ಲಾನು ಅವಾಗ ವಿಡಿಯೋ ಮಾಡ್ಕೊತಾನೆ ಇರ್ತಾಳೆ. ಮಾಡ್ಕೋತೀನಿ. ಯಾವ್ದು ಒಂದು ವಿಡಿಯೋನೂ ಹಾಕಲ್ಲ, ಸುಮ್ಮನೆ ಯಾವ್ದೋ ಒಂದು ತಿನ್ನೋದು ಹಿಂಗ್ ನಡ್ಕೊಂಡು ಹೋಗೋದು, ಡೇನ ಆಫೀಸ್ ಹಾಕ್ತಾಳೆ ಅಷ್ಟೇ, ಯಾವ್ದು ವಿಡಿಯೋ ಹಾಕಲ್ಲ. ಇದರಲ್ಲಿ ಬೆಳಗ್ಗೆ ತೆಗ್ದಲ್ಲ. 52. ಐ ಆಮ್ ಹ್ಯಾರಿ ಪಾಟರ್ ಡೈ ಹಾರ್ಟ್ ಫ್ಯಾನ್. ಓಕೆ, ಐ ಆಮ್ ಶರಣ್ಯ ಫ್ಯಾನ್. ನಾನು ನನಗೆ she looking same like Voldemort in this costume. ಹಂಗೆ 3, 2, 1 ಬನ್ನಿ. ಹಿಂಗೇನಾ? ಮಗ ಅಯ್ಯೋ ಇರೋ ಎಸ್ ಯಾಕೆ ಹೋದ್ವಿ? ಕೀಸ್ ನೆನಪಿದ್ಯಾ ಅನ್ಸತ್ತೆ. 3, 2, 1 ಹಿಂದೆ ಹೋಗಿ. 3, 2, 1. ಗೈಸ್ ಇವತ್ತು ಕೂಡ ಮಳೆ ಬರ್ತಿದೆ, ಎತ್ನಿಕ್ ಡೇಲೂ ಮಳೆ ಬಂದಿತ್ತು. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನಂದರೆ, ಒನ್ ಸೆಕೆಂಡ್ ರೈನ್ಬೋ ಬಂದಿದೆ. 1 ಸೆಕೆಂಡ್ ಗೈಸ್, ನಾನು ಏನೋ ಒಂದು ಹೇಳ್ಬೇಕು ನಿಮಗೆ. ರಕ್ಷಿತ್ ಬಾಯ್ಲಿ. ರಕ್ಷಿತ್ ಬೇಗ ಬಾ ಬೇಗ. 1 ಸೆಕೆಂಡ್ ಇರೇ, ನೀನು ಸೈಡ್ ಹೋಗಿ. ನೀವು ವಿಡಿಯೋ ಮಾಡ್ತಿದ್ದೀರ ತಾನೆ ಗೈಸ್? ಏನು ಗೊತ್ತಾ, ಇವ್ರಿ ಕೇಳಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾರೆ ಗೊತ್ತಾ, ನಾನು ಇವರಿಬ್ಬರಿಗೆ ಏನೋ ಹೇಳಬೇಕು. ಏನು ಸೀರಿಯಸ್ ಆಗಿ ನಾನು ಇವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನಗೇನಾದರೂ ನಿಜವಾಗ್ಲೂ ಒಬ್ಬ ಅಣ್ಣ ಇದ್ದಿದ್ರು ಇವರಷ್ಟು ಕೇರ್ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಲೈಕ್ ನನಗೊಬ್ಳಿಗೆ ಅಂತ ಅಲ್ಲ ಸೀರಿಯಸ್ಲಿ, ನನಗೆ ಚಂದನಾಗೆ ನಾನು ಸ್ವಲ್ಪ ದೂರದಿಂದ ಬರ್ತೀನಿ ಅಂತ ನನಗೆ ತುಂಬ ಕೇರ್ ಮಾಡ್ತಾರೆ. ಲೈಕ್ ಸರಿ ಆಯಿತು ಹುಷಾರು ಅಂತ ಹೇಳೋದು, ಹೋದ್ಮೇಲೆ ಮೆಸೇಜ್ ಹಾಕಿ ಹೋದ್ಮೇಲೆ ಕಾಲ್ ಮಾಡಿ ಅಂತ ಹೇಳೋದು. ಗೈಸ್ ನಂಗೆ ಗೊತ್ತಿಲ್ಲ, ಹುಡುಗನ್ನು ತಂಗಿ ಅಂತ ಅನ್ಕೊಳ್ಬೋದು. ನಾನು ಇವಳನ್ನ ಯಾವಾಗಲೂ ತಮ್ಮ ಅಂತಾನೆ ಅನ್ಕೊಳ್ಬೋದು. ಓಕೆ, ಜೋಕ್ಸ್ ಬಿಟ್ಟೆಲ್ಲ ಬಿಟ್ಬಿಡಿ, ಸೀರಿಯಸ್ ಆಗಿ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹುಡುಗಿರಿಗೂ ಇಂಥ ಫ್ರೆಂಡ್ಸ ಸಿಗಲಿ ಆಯಿತಾ?
ಮಾಡೋಣ. ನಾನು ಫುಲ್ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೆ. 6:30 ಆಗಿದೆ ಆಲ್ರೆಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನನ್ನ ಇಂಜಿನಿಯರಿಂಗ್ ಲೈಫಲ್ಲಿ ಯಾರೆಲ್ಲ ಬಂದಿದ್ದೀರಾ ನನ್ನ ಜೀವನದ ಒಳಗೆ ಅವರೆಲ್ರಿಗೂ ಧನ್ಯವಾದಗಳು. ಸ್ವಲ್ಪ ಕಣ್ಣಿಗೆ ಹಾಕೋಬೇಕು. ಸ್ವಲ್ಪ ನೀರು ಕೊಡ್ತಾರೆ. ಈ ವ್ಲಾಗ್ ಏನಾದ್ರು ಬಂದಿಲ್ಲ ಅಂದ್ರೆ ಈ ವ್ಲಾಗ್ ಪೋಸ್ಟ್ ಮಾಡೇ ಮಾಡ್ತೀನಿ, ಬಟ್ ಅದಕ್ಕೆ ಒಂದು ಟೈಮ್ ಬರಬೇಕು, ಅವಾಗ ಮಾಡೇ ಮಾಡ್ತೀನಿ. ಮೇ ಬಿ ಎತ್ನಿಕ್ ಡೇ ವ್ಲಾಗು ನನ್ನ ಹತ್ರ ಇನ್ನೂ ಹಂಗೆ ಇದೆ. ಬೋರ್ ಆದಾಗೆಲ್ಲ ಆ ವ್ಲಾಗ್ನ ನೋಡ್ತಾ ಇರ್ತೀನಿ ನಾನು. ಇವನು ದೇವ್ ನನ್ನ ಜೂನಿಯರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಪ್ರೀತಿ ಸ್ವಲ್ಪ ಮುಂದೆ ಮನೆಗೆ ಹೋಗಿ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್.